ನಿನ್ನೆ ಅಚಾನಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯೇಂದ್ರ ಭೇಟಿಯಾದರು. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಲಾಸ್ಟ್ ಚಾನ್ಸ್, ಇದು BJP ಸಂಧಾನ ಸೂತ್ರದ ಹಿಂದಿನ ಸೀಕ್ರೆಟ್ ಅಂತ ಹೇಳಲಾಗುತ್ತೆ. ವಿಜಯೇಂದ್ರ ಮತ್ತು ಯತ್ನಾಳ್ ಮೀಟ್ ಆಗಿದ್ದು ಅಚಾನಕ್ ಮೀಟಾ, ಅಥವಾ ಅದು ಉದ್ದೇಶಪೂರ್ವಕ ಮೀಟಾ, ಅಥವಾ ಅಮಿತ್ ಶಾ ಬರೋದಕ್ಕಿಂತ ಮೊದಲು ನಡೀತಾ? ಒಟ್ಟಾರೆಯಾಗಿ ಪ್ರಹ್ಲಾದ್ ಜೋಶಿ, ವಿಜೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್, PC ಮೋಹನ್ ಜೊತೆಗೆ ರಮೇಶ್ ಜಾರಕಿಹೊಳಿ ಎಲ್ಲರೂ ಆ ಫೋಟೋದಲ್ಲಿ ಕಂಡು ಬಂದರು. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈ ವಾರ್ನಿಂಗ್ ಕೊಟ್ಟಿದ್ದಾರಂತೆ, ಲಾಸ್ಟ್ ವಾರ್ನಿಂಗ್ ನೀಡಿದ್ದಾರಂತೆ. ಹಂಗೆ ಮಾಹಿತಿಗಳು ಬರ್ತಾ ಇದೆ. ದೆಹಲಿ ಭೇಟಿ ವೇಳೆ ಕೇಸರಿ ವರಿಷ್ಠರಿಂದ ಸೂಚನೆ, ಪಕ್ಷಕ್ಕೆ ಮುಜುಗರ ತರುವಂಥ ಹೇಳಿಕೆ ನೀಡಬಾರದು ಅಂತ ಹೇಳಿ. ಇನ್ನು ಅಮಿತ್ ಶಾ ರಾಜ್ಯ ಭೇಟಿಗೆ ಮುನ್ನ ಯತ್ನಾಳ್ಗೆ ಹೇಳಿಕೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಆ ನೆನ್ನೆ ಫೋಟೋ ನೋಡಿದರೆ ಅದು ಆ ಥರ ಇದೆ. ನೋಡಿ, ಇದು ನೆನ್ನೆ ಫೋಟೋ. ಪ್ರಹ್ಲಾದ್ ಜೋಶಿ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ, ವಿಜಯೇಂದ್ರ ಇದ್ದಾರೆ, ಇನ್ನು PC ಗದ್ದಿಗೌಡರು ಇದ್ದಾರೆ. ಇನ್ನೊಂದು ಮಾಹಿತಿ ಪ್ರಕಾರ ಇದೊಂದು ಅನಿರೀಕ್ಷಿತ ಭೇಟಿಯಾಗಿತ್ತು. ತಮ್ಮ ಗುಲ್ಬರ್ಗಾದ ಸಕ್ಕರೆ ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಭೇಟಿಗಾಗಿ ಅವರು ಬಂದಿದ್ದರು, ಬಸನಗೌಡ ಪಾಟೀಲ್ ಯತ್ನಾಳ್. ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ವಿಜೇಂದ್ರ ಅವರು ಕೂಡ ಸಿಕ್ಕಿದರು, ಮುಖಾಮುಖಿ ಭೇಟಿಯಾದರು. ವಿಜೇಂದ್ರ ಅವರೇ ನೇರವಾಗಿ ಮಾತಾಡಿದರು, ಏನು ಗೌಡ್ರೆ ಹೇಗಿದ್ದೀರಿ ಅಂತ. ನಾವು ಚೆನ್ನಾಗಿದ್ದೀನಿ ಅಂತ ಅವ್ರು ಹೇಳಿದ್ರಂತೆ. ಸಕ್ಕರೆ ಕಾರ್ಖಾನೆ ವಿಚಾರಕ್ಕೆ ಬಂದಿದ್ದೀನಿ ಅಂತ ಹೇಳಿದರಂತೆ. ಇದು ಒಂದು. ಮತ್ತೊಂದು ಕಡೆ ಇದು ಕೇವಲ ಇದಾಗಿರಲಿಕ್ಕಿಲ್ಲ, ಕೆಲವು ಸೂಚನೆಗಳನ್ನು ಪ್ರಹ್ಲಾದ್ ಜೋಶಿ ಕೊಟ್ಟಿರ್ಬೋದು. ಯಾಕಂದರೆ ಬಹುತೇಕ BJP ಪಾಳಯದ ಎಲ್ಲ ಆಂತರಿಕ ತುಮುಲಗಳು ಶಮನವಾಗ್ತಾ ಬರ್ತಾ ಇದೆ. ಅಂದರೆ CT ರವಿ ಸಿಡಿದಿದ್ರು, ಸರಿಯಾದರು. ಅರವಿಂದ್ ಬೆಲ್ಲದ್ ಸಿಡಿದಿದ್ರು, ಸರಿಯಾದರು. ಸೋಮಣ್ಣ ಬಹುತೇಕ ಶಮನಗೊಂಡಿದ್ದಾರೆ. ಇನ್ನಿತರ ಸದಾನಂದ ಗೌಡರು ಮತ್ತೊಂದು ಎಲ್ಲರನ್ನು ಕೂಡ ಸಮಾಧಾನ ಪಡಿಸೋ ಪ್ರಯತ್ನಗಳಾಯಿತು. ಆಮೇಲೆ ಹಳೆ ಮುಖಗಳಿಗೆ ಮತ್ತೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಸಿದ್ಧಾಂತದಲ್ಲಿ BSY ಮತ್ತು ವಿಜೇಂದ್ರ ಓಡಾಡೋ ರೀತಿ ಕಾಣ್ತಾ ಇದೆ. ಅಂದರೆ 10 ಕ್ಷೇತ್ರಗಳಲ್ಲಿ ಪ್ರಾಬ್ಲಮ್ ಇಲ್ಲ, ಉಳಿದ 18 ಕ್ಷೇತ್ರಗಳಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ರೆ ನಾವು ಖಂಡಿತವಾಗ್ಲೂ ಗೆಲ್ತೀವಿ ಅಂತ. ಸೊ ಇನ್ನು ಕಾಂಗ್ರೆಸ್ ರೀತಿ BJPಯಲ್ಲೂ ಅನೇಕ ಬಣಗಳಿವೆ. ಅದರಲ್ಲಿ ಒಂದಾದ ರೆಬಲ್ಸ್ ಟೀಮ್ನಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್, ವಿಜೇಂದ್ರ ಮುಖಾಮುಖಿಯಾಗಿದ್ದಾರೆ. ಈ ವೇಳೆ ವಿಜಯಪುರ ಶಾಸಕನಿಗೆ ವಾರ್ನಿಂಗ್ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಒಂದು ರಿಪೋರ್ಟ್. ಕಳೆದ 4-5 ವರ್ಷದಿಂದ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕೆಂಡ ಕಾರುತ್ತಿದ್ದ ವಿಜಯಪುರದ BJP ಶಾಸಕ ಬಸನಗೌಡ ಪಾಟೀಲ್ ಮತ್ತು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ನಿನ್ನೆ ನವದೆಹಲಿಯಲ್ಲಿ ಮುಖಾಮುಖಿಯಾದರು. ಹೌದು, ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಭೇಟಿಯಾಗದೆ ಅಂತರ ಕಾಯ್ದುಕೊಂಡು ಆಗಾಗ್ಗೆ ಅಸಮಾಧಾನ ಹೊರಹಾಕುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಮ್ಮುಖದಲ್ಲಿ ವಿಜೇಂದ್ರ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಹಾಗೂ ಲೋಕಸಭಾ ಚುನಾವಣೆ ಸಿದ್ಧತೆ ವಿಚಾರವಾಗಿ ವರಿಷ್ಠರೊಂದಿಗೆ ಚರ್ಚಿಸಲು ದಿಲ್ಲಿಗೆ ತೆರಳಿದ್ದ ವಿಜೇಂದ್ರ ಜೋಶಿ ನಿವಾಸಕ್ಕೂ ಭೇಟಿ ನೀಡಿದರು. ಈ ವೇಳೆ ಯತ್ನಾಳ್ ಭೇಟಿಯಾಗಿದ್ದಾರೆ. ಆಗ ಹೈಕಮಾಂಡ್ ತಲುಪಿಸಿದ ಸಂದೇಶವನ್ನು ಪ್ರಹ್ಲಾದ್ ಜೋಶಿ ಮತ್ತು ವಿಜೇಂದ್ರ ಯತ್ನಾಳ್ಗೆ ಹೇಳುವ ಮೂಲಕ ವಾರ್ನಿಂಗ್ ನೀಡಿದ್ದಾರಂತೆ. ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತನಾಡಬಾರದು, ಏನೇ ಇದ್ರೂ ನಮಗೆ ತಿಳಿಸಿ ಎಂದು ಲಾಸ್ಟ್ ವಾರ್ನಿಂಗ್ ನೀಡಿದ್ದಾರಂತೆ. ಒಟ್ಟಾರೆ ಕಳೆದ ಬಾರಿ ಮಂತ್ರಿ ಮಾಡದಿದ್ದಕ್ಕೆ ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿದ್ದ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ನಿರಂತರ ಕೆಂಡ ಕಾರುತ್ತಲೇ ಬಂದಿದ್ದಾರೆ. ವಿಜೇಂದ್ರ ರಾಜ್ಯದ ಚುಕ್ಕಾಣಿ ಹಿಡಿದ ಮೇಲೂ ಯತ್ನಾಳ್ ಬಾಯಿಗೆ ಬೀಗ ಬಿದ್ದಿರಲಿಲ್ಲ. ಇದೀಗ ಹೈಕಮಾಂಡ್ ಲಾಸ್ಟ್ ವಾರ್ನಿಂಗ್ ನೀಡಿದ್ದು ಯತ್ನಾಳ್ ಬಾಯಿಗೆ ಬೀಗ ಬಿದ್ದಂತಾಗಿದೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುರೇಶ್. ಎರಡೆರಡು ಮಾತುಗಳು ಕೇಳಿ ಬರ್ತಾ ಇದೆ. ಒಂದು,
ಇದು ಅನೌಪಚಾರಿಕ ಭೇಟಿ, ಸಡನ್ನಾಗಿ ಸಿಕ್ಕಿದ್ರು ಹಾಗಾಗಿ ಮಾತಾಡಿದ್ವಿ ಅಂತೇಳಿ, ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತೇಳಿ. ಮತ್ತೊಂದು ಕಡೆ ಇಲ್ಲ, ಇದೊಂದು ರಾಜಕೀಯ ಚರ್ಚೆ, ಮಾಧ್ಯಮಗಳಿಗೆ ಅದರ ಬಗ್ಗೆ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬರನ್ನು ಸಮಾಧಾನ ಪಡಿಸಿದರೆ ಬಹುಶಃ ಮುಂದಿನ ಚುನಾವಣೆಯಲ್ಲಿ, ಯಾಕಂದರೆ ಅಮಿತ್ ಶಾ ಬರುವಂಥ ವೇಳೆ ಎಲ್ಲವೂ ಸರಿಯಾಗಿರಬೇಕು ಅನ್ನೋಂಥ ಒಂದು ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ವಲಯದ ನಿಮ್ಮ ಮಾಹಿತಿಗಳೇನು ಬರ್ತಾ ಇದೆ ಸುರೇಶ್? ಜಯಪ್ರಕಾಶ್, ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ತಲೆನೋವಾಗಿದ್ದಂಥದ್ದು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಸೊ ಅವರ ಸಂಧಾನದ ಸಕ್ಸಸ್ ಬಹುತೇಕ ಆಗಿದೆ ಅಂತಕ್ಕಂಥದ್ದು ನಮಗೆ ಉನ್ನತ ಮೂಲಗಳಿಂದ, ಬಿಜೆಪಿ ಆಪ್ತ ಮೂಲಗಳು ಹೇಳಿರ್ತಕ್ಕಂತಹ ಮಾಹಿತಿ. ಸೊ ಹಾಗೆ ನೋಡೋದಾದರೆ ಇವರ ಸಂಧಾನ ಸಕ್ಸಸ್ಸಿನ ಹಿಂದೆ ಸಾಕಷ್ಟು ಸರ್ಕಸ್ ಕೂಡ ರಾಜ್ಯ ಬಿಜೆಪಿ ನಾಯಕರು ನಡೆಸಿರ್ತಕ್ಕಂಥದ್ದು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸುಮಾರು ಒಂದು 15-20 ದಿನಗಳ ಅಂತರದಲ್ಲಿ ರಾಜ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾರೆ. ಮತ್ತು ರಾಜ್ಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಂತ ಜಿ.ವಿ. ರಾಜೇಶ್ ಅವರು ಒಳಗೊಂಡಂತೆ ಇಬ್ಬರು ಕೂಡ ಈ ಅತೃಪ್ತರು ಯಾರೆಲ್ಲ ಇದ್ರು, ಈ ಅತೃಪ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲರ ಮನೆಗೂ ಭೇಟಿಯನ್ನು ಕೊಡ್ತಾರೆ. ಒಂದು ಕಡೆ ವಿ ಸೋಮಣ್ಣ ಮನೆಗೆ ಭೇಟಿ ಕೊಡ್ತಾರೆ, ಮತ್ತೊಂದು ಕಡೆ ಬೊಮ್ಮಾಯಿ ಅವರು, ಅಂದರೆ ಯಾರೆಲ್ಲ ವಿರೋಧ ಪಕ್ಷದ ಸ್ಥಾನದ ರೇಸ್ನಲ್ಲಿದ್ದರು, ಹಾಗೆಯೇ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದರು, ಅವರೆಲ್ಲ ವಂಚಿತರಾದವ್ರನ್ನ ಕರ್ಕೊಂಬರೋದಕ್ಕೆ ಅವ್ರನ್ನ ಭೇಟಿಯಾಗಿ ಅವ್ರನ್ನ ವಿಶ್ವಾಸ ತಗೊಳ್ಳುವಂಥ ಕೆಲಸ, ಧೈರ್ಯವನ್ನು ತುಂಬುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಯತ್ನಾಳ್ ಅವ್ರನ್ನ ಕೂಡ ಸಂಪರ್ಕಕ್ಕೂ ಕೂಡ ಮುಂದೆ ಆಗ್ತಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಹಾಗೆಯೇ ರಾಜ್ಯ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಜಿ.ವಿ. ರಾಜೇಶ್ ಅವರ ಸಂಪರ್ಕಕ್ಕೂ ಕೂಡ ಅವ್ರು ಸಿಗೋದಿಲ್ಲ. ವಿಜೇಂದ್ರ ಅವರನ್ನ ಏನಾದರೂ ಕರ್ಕೊಂಬರೋದೇ ಆದರೆ ಮನೆಗೆ ಖಂಡಿತವಾಗ್ಲೂ ನೀವು ಬರಬೇಡಿ ಅಂತಕ್ಕಂತಹ ಒಂದು ಖಡಕ್ ಸಂದೇಶವನ್ನು ನಿರ್ಮಲಾ ಸೀತಾರಾಮನ್ ಸೇರಿದಂತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಿಗೂ ಕೂಡ ಸಂದೇಶವನ್ನು ರವಾನೆ ಮಾಡ್ತಾರೆ. ಅಂದರೆ ರಾಜ್ಯ ನಾಯಕರ ಸಂಪರ್ಕಕ್ಕೆ ಮತ್ತು ರಾಜ್ಯ ನಾಯಕರ ವಿಶ್ವಾಸಕ್ಕೆ ಬಗ್ಗದಂತಹ ಯತ್ನಾಳ್ ಅವರನ್ನು ಕೊನೆಗೆ ಹೈಕಮಾಂಡ್ ಅಂಗಳಕ್ಕೆ ಯಡಿಯೂರಪ್ಪರ ಸೂಚನೆ ಮೇರೆಗೆ ರಾಜ್ಯ ಅಧ್ಯಕ್ಷರಂತ BY ವಿಜೇಂದ್ರ ಅವರು ತಲುಪಿಸ್ತಾರೆ ಈ ಒಂದು ದೂರನ್ನು. ಹೇಗಾದರೂ ಮಾಡಿ ಯತ್ನಾಳ್ ಅವರನ್ನ ನೀವೇ ಸಮಾಧಾನ ಮಾಡಬೇಕು ಅಂತೇಳಿ. ಯಾಕೆಂದರೆ ಸಾಲು ಆಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಮತ್ತು ಪಕ್ಷಕ್ಕೆ ಮುಜುಗರವನ್ನು ತರುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹಿಂದೆ ಪಕ್ಷದಲ್ಲೇ ಭಾರಿ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟು ಅದು ಕಾಂಗ್ರೆಸ್ನವರ ಪಾಲಿಗೆ ಆಹಾರ ಕೂಡ ಆಗಿತ್ತು. ಮುಖ್ಯಮಂತ್ರಿ ಸ್ಥಾನ ಆಗಬೇಕು ಅಂತಂದರೆ ಪಕ್ಷದಲ್ಲಿ 2,000 ಕೋಟಿ 2,500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು, ಇದು ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನು ಮುಜುಗರ ಕೆಡುವಂತಹ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ವಿಜೇಂದ್ರ ಅವರನ್ನ ಆಯ್ಕೆ ಮಾಡ್ತಾರೆ. ಥ್ಯಾಂಕ್ ಯು ಸುರೇಶ್. ರಾಜ್ಯ ರಾಜಕೀಯದಲ್ಲಿ ಗುಂಡಿಕ್ಕಿ ಕೊಲ್ಲಿ ಅನ್ನುವ ಹೇಳಿಕೆ ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಈಶ್ವರಪ್ಪ ಅವರು ಯಾವಾಗ ಇದನ್ನು ಹೇಳಿದ್ರು, ಇದನ್ನು ಒಬ್ಬೊಬ್ಬರೇ ಕಾಂಗ್ರೆಸ್ನ ನಾಯಕರುಗಳು ಖಂಡಿಸ್ತಾ ಇದ್ದಾರೆ, ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ, ಅವ್ರದ್ದೇ ದಾಟಿಯಲ್ಲಿ ಅವರು ಟೀಕೆ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಈಶ್ವರಪ್ಪನ ಮತ್ತು ಅನಂತಕುಮಾರ್ ಹೆಗಡೆಯವ್ರನ್ನ ಫಸ್ಟು ಅವ್ರು ಗುಡ್ಡಿಕ್ಲಿ ಬಿಜೆಪಿಯವರು, ಆಮೇಲೆ ಓದೋದು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲೇ ಕೇಸರಿನೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಯಾರು ಗುಂಡಿಕ್ಬೇಕು? ಮೊದಲು ಅವ್ರು ಗುಂಡಿಕ್ಲಿ ಅವ್ರ ಪಾರ್ಟಿಯವರು, ಆಮೇಲೆ ಉಳಿದೋದು ನೋಡೋಣ. ಅನಂತಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು. ಅವ್ರಿಗೇನು ಉತ್ತರ ಕೊಡ್ತಾರೆ ಬಿಜೆಪಿಯವರು? ಏನು ಕ್ರಮ ತಗೊಂಡವ್ರೆ ನೋಡ್ರಿ. ಲೋಕಸಭೆ ಚುನಾವಣೆಗೂ ಮುನ್ನವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಗ್ ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ಏನಂದ್ರೆ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲೇ CAA ಜಾರಿಗೆ ತರಬೇಕು ಅನ್ನೋಂಥ ಪ್ಲಾನ್ ಒಂದು ಸಿದ್ಧಗೊಂಡಿದೆ. CAA ಜಾರಿ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಅಮಿತ್ ಶಾ. ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಲೋಕಸಭೆ ಚುನಾವಣೆಗೂ ಮುನ್ನವೇ CAA ಜಾರಿ ಮಾಡುವಂತ ಪ್ಲಾನ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಘೋಷಣೆ ಮಾಡಿದ್ದಾರೆ. ವಿಪಕ್ಷಗಳ ವಿರೋಧಕ್ಕೆ ಗುರಿಯಾಗಿದೆ CAA ಬಿಲ್. ಯಾರ ಪೌರತ್ವವನ್ನ ಕೂಡ ನಾವು ಕಿತ್ತುಕೊಳ್ಳಲ್ಲ ಅಂತ ಅಮಿತ್ ಶಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪೌರತ್ವದ ವಿಚಾರ ಇದು. CAA ಆರಂಭದಲ್ಲೇ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಯಿತು, ಪ್ರತಿಭಟನೆಗಳಾಯಿತು. ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಯಾವ ರೀತಿ ತಪ್ಪು ಕಲ್ಪನೆಯನ್ನ ಜನರ ಮನಸ್ಸಿನಲ್ಲಿ ಮೂಡಿಸಿದ್ರು ಅನ್ನುವಂತಹ ವಿಚಾರವನ್ನ ಕೇಂದ್ರ ಸರ್ಕಾರ ಅಂದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಬಗ್ಗೆ ತಪ್ಪು ಮಾಹಿತಿಯನ್ನ ವಿರೋಧ ಪಕ್ಷದವರು ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದೇ CAA ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಜಾರಿಗೆ ತರುವಂತಹ ಪ್ಲಾನ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಟೇಶ್, CAA ಬಗ್ಗೆ ಆರಂಭದಲ್ಲೇ ದೊಡ್ಡ ಮಟ್ಟದ ವಿರೋಧ, ಅಪಸ್ವರ, ವಿರೋಧ ಪಕ್ಷದವರು ಇದನ್ನೇ ಅಸ್ತ್ರ ಮಾಡಿಕೊಂಡು ತಪ್ಪು ಮಾಹಿತಿ ಜನರಿಗೆ ಕೊಡ್ತಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಲೋಕಸಭೆ ಚುನಾವಣೆಗೂ ಮುನ್ನವೇ CAA ಜಾರಿಗೆ ತರ್ತೀವಿ ಅನ್ನೋಂಥ ಸುಳಿವನ್ನ ಸ್ವತಃ ಅಮಿತ್ ಶಾ ಅವರು ಕೊಡ್ತಿದ್ದಾರೆ. ಏನ್ ಬೆಳವಣಿಗೆ ಆಗಬಹುದು?
ಶ್ರುತಿ, ಖಂಡಿತ. ಏನು ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಬಿಜೆಪಿ ಏನು ಕೇಂದ್ರ ಸರ್ಕಾರ ಕೊಟ್ಟಿದ್ದಂತಹ ಭರವಸೆಗಳನ್ನು ಎಲ್ಲವನ್ನು ಕೂಡ ಈಡೇರಿಸ್ತಾ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜನತೆಗೆ ಕೊಟ್ಟ ಭರವಸೆಗಳಲ್ಲಿ ಪೌರತ್ವ ಕಾಯ್ದೆ ಕೂಡ ಒಂದಾಗಿತ್ತು. ಇದೀಗ ಪೌರತ್ವ ಕಾಯ್ದೆ ಬಗ್ಗೆ ಸ್ಪಷ್ಟ ಹೇಳಿಕೆಯನ್ನ ಕೊಡೋದಕ್ಕೆ ಅಮಿತ್ ಶಾ ಮುಂದಾಗಿರ್ತಕ್ಕಂಥದ್ದು. ಈ ಅಮಿತ್ ಶಾ ಅವರ ಹೇಳಿಕೆ ಏನಿದೆ, ಇಂದು ಕೊಟ್ಟಂತಹ ಹೇಳಿಕೆ ಏನಿದೆ, ಇದು ಕಾಂಗ್ರೆಸ್ಸಿಗರಿಗೆ ನುಂಗಲಾರದ ತುತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಮುಖ್ಯವಾಗಿ ಪೌರತ್ವ ಕಾಯ್ದೆಯನ್ನ ಸಂಪೂರ್ಣವಾಗಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಪೌರತ್ವ ಕಾಯ್ದೆಯಿಂದಾಗಿ ಇಡೀ ದೇಶದ ಜನರಿಗೆ ತೊಂದರೆ ಆಗುತ್ತೆ, ಅಂದ್ರೆ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಎನ್ನುವಂತಹ ಒಂದು ಆರೋಪವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಮಾಡಿತ್ತು. ಇದೀಗ ಆ ಆರೋಪಗಳು ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಮುಖ್ಯವಾಗಿ ಪೌರತ್ವ ಕಾಯ್ದೆಯ ಉಪಯೋಗ ಏನು ಮತ್ತೆ ಅದರಿಂದ ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದರ ಎಲ್ಲ ವಿಚಾರವನ್ನ ಇಂದು ಅಮಿತ್ ಶಾ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಲೋಕಸಭಾ ಚುನಾವಣೆಗೂ ಮುನ್ನ ಅಂದ್ರೆ ಪೌರತ್ವ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನ ಕೇಂದ್ರ ಸಚಿವ ಅಮಿತ್ ಶಾ ಅವರು ನೀಡಿರ್ತಕ್ಕಂಥದ್ದು. ಇಲ್ಲಿ ಇನ್ನೂ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ಇನ್ನು ಪೌರತ್ವ ಕಾಯ್ದೆಯಿಂದ ಏನೆಲ್ಲ ಉಪಯೋಗಗಳಾಗ್ತವೆ ಎನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರ ಹೇಳಿಕೆ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿ ಆತಂಕವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ದೇಶದಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಪೌರತ್ವ ಕಾಯ್ದೆ ಅಂದ್ರೆ ಬೇರೆ ದೇಶಗಳಿಂದ ನಮ್ಮ ದೇಶದಲ್ಲಿ ಬಂದಿರತಕ್ಕಂತಹ ನೆರೆಹೊರೆಯವರೆಗೂ ಕೂಡ ಪೌರತ್ವವನ್ನ ಕೊಡ್ತೇವೆ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಪೌರತ್ವ ಕಾಯ್ದೆಯ ಎಲ್ಲಾ ವಿಚಾರಗಳನ್ನ ಅಮಿತ್ ಶಾ ಅವರು ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಆರೋಪ ಏನಿದೆ ಅದು ಸುಳ್ಳು ಎನ್ನುವ ಸ್ಪಷ್ಟ ಸಂದೇಶವನ್ನ, ಸ್ಪಷ್ಟ ಹೇಳಿಕೆಯನ್ನ ಅಮಿತ್ ಶಾ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.